ಸೊ ಈಗ ನೀವು ಹೇಳಿದ್ರಿ ಕೆಲವರು ಈ ಥರ ಎಕ್ಸ್ಪ್ಯಾಂಡ್ ಆಗ್ತಾ ಆಗ್ತಾ ಇರೋ ಫೀಲಿಂಗ್ ಸಿಗುತ್ತೆ, ಆಗಿರೋ ಥರ ಫೀಲಿಂಗು ಅದೇ ಮೋಕ್ಷ ಅಂತ. ಸೊ ಹಂಗಿದ್ರೆ ಮೋಕ್ಷ ಅಂದರೆ ಅದೇನಾ? ಮೋಕ್ಷ ಅಂದರೆ ಅದೇ, ಅಂದರೆ ನಂದೇ ಆನಂದ ಸ್ವರೂಪ, ಆ ಆನಂದ ನಾನೇ ಆನಂದ, ಆ ಆನಂದ ಬಿಟ್ಟು ಇನ್ನೊಂದಿಲ್ಲ ಪ್ರಪಂಚದಲ್ಲಿ. ಅಹಂ ಬ್ರಹ್ಮಾಸ್ಮಿ. ಅದೇ ಅಹಂ ಬ್ರಹ್ಮ ಅಂದರೆ ಆನಂದ, ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಆ ವ್ಯಾಪಕವಾದ ಆನಂದ. ಅಂದರೆ ಅವ್ರಿಗೆ ಹೇಗಿರುತ್ತೆ ಅಂದರೆ ಅವ್ರದ್ದೇ ವಾಕ್ಯಗಳು ಉಪಯೋಗಿಸ್ಬೇಕಾದ್ರೆ, ಈ ಇಡೀ ಪ್ರಪಂಚ ನಂದೇ ಫೋಟೋ ಆಲ್ಬಮ್, ಈ ಥರ ಯೋಗಿಗಳು ಮಾತಾಡ್ತಾರೆ. ನಾನು ಕೇಳಿದ್ದೀನಿ, ಅವ್ರು ನನಗೆ ಹೇಳಿದ್ದಾರೆ, ಈ ಇಡೀ ಪ್ರಪಂಚ ನಂದೇ ಫೋಟೋ ಆಲ್ಬಮ್ ಅಂತ ಹೇಳ್ತಾರೆ ಅವರು. ಯಾಕೆ? ಫೋಟೋ ಆಲ್ಬಮಲ್ಲಿ ಏನು ಅದು ನೋಡಿದಾಗ ಓ ನಾನೇ ಅಂತ ಹೇಳ್ತೀವಿ, ಯಾರಿಗಾರು ತೋರಿಸ್ತೀವಿ ಆ ಪಿಕ್ಚರ್, ಓ ನೋಡು ನನ್ನನ್ನು ನೋಡಿ ಹಾಗೆ ಆಟ ಆಡ್ತಿದ್ದೆ ನಾನು ಅಂತೆಲ್ಲ ಹೇಳ್ತೀವಿ. ಹಾಗೆ ಅವ್ರ ಭಾವನೆ ಹೇಗಿರುತ್ತಂದರೆ, ಏನೇ ವಸ್ತು ಇರಲಿ ಈ ಪ್ರಪಂಚ, ಅದರಲ್ಲಿ ಆ ಮುಖ್ಯವಾದ ನಾನು ಅಂದರೆ ಆನಂದ, ಅದು ಅವ್ರಿಗೆ ಅರಿವಿಗೆ ಯಾವಾಗಲೂ ಇರುತ್ತೆ. ಸೊ ಈ ಮೋಕ್ಷ ಅಂದರೆ ಹಂಗಿದ್ರೆ ಎಸ್ಕೇಪಿಂಗ್ ದುಃಖ, ಇಟ್ಸ್ ನಾಟ್ ಎಸ್ಕೇಪಿಂಗ್ ಬರ್ತ್. ನ್ಯಾಚುರಲಿ ಅದರಿಂದ ಯಾಕೆ ಬರ್ತ್ ಯಾವುದರಿಂದ ಬರುತ್ತೆ ಅಂದರೆ, ನಮ್ಮ ಮನಸ್ಸಿನಲ್ಲಿ ಹಲವಾರು ಸಂಸ್ಕಾರಗಳಿರುತ್ತೆ, ಇದು ಪಡಿಬೇಕು ಅದು ಪಡಿಬೇಕು ಅಂತ ಮುಖ್ಯವಾಗಿ, ಬೇರೆನೂ ಇರುತ್ತೆ. ಅದು ಪೂರೈಸೋಕ್ಕಾಗಿರಲ್ಲ, ಅದಷ್ಟು ಸಂಸ್ಕಾರಗಳು ಹಾಗೆ ಉಳಿದಿರುತ್ತೆ. ಸೊ ಅದನ್ನು ಭೋಗಿಸೋಕ್ಕೆ ಇನ್ನೊಂದು ದೇಹ ಬರಲೇಬೇಕು, ಬೇರೆ ದಾರಿ ಇಲ್ಲ, ಅದಕ್ಕೆ ಇನ್ನೊಂದು ಜನ್ಮ ಬರುತ್ತೆ. ಸೊ ಹಾಗಿದ್ರೆ ನಾನು ಈಗ ಈ ಒಂದು ಜನ್ಮಗಳಲ್ಲಿ ನಂಬೋರಾಗಿ ಮಾತಾಡೋದಾದರೆ, ಈಗ ಈ ಜನ್ಮದಲ್ಲಿ ನನಗೆ ಇನ್ನೇನು ಆಸೆಗಳಿಲ್ಲಪ್ಪ, ಎಲ್ಲ ತೃಪ್ತಿಯಾಗಿ ಆನಂದವಾಗಿದ್ದೀನಿ ಅಂದರೆ ಮತ್ತೆ ನಾನು ಹಂಗಿದ್ರೆ ಹುಟ್ಟು ಬರಲ್ವಾ? ನಿಜವಾಗ್ಲೂ ಹಾಗಿದ್ರೆ ಹೌದು, ಆದರೆ ನಿಜವಾಗ್ಲೂ ಹಾಗಿದೆಯಾ ಅಂತ ಕೆಲವು ಸಲ ನಾವು ಪ್ರಶ್ನೆ ಮಾಡಬೇಕು. ಕೆಲವು ಸಲ ಅಂದರೆ ಕೆಲವರು ನಾವು ರಿಟೈರ್ ಆದಮೇಲೆ, ನೋಡಪ್ಪ ನಾನೀಗ ಹಾಯವಾಗಿದ್ದೀನಿ, ನನಗೇನು ಬೇಡ, ಇದನ್ನು ಒಂದು ವಾಸನಾ ಆನಂದ ಅಂತ ಕರೀತಾರೆ. ಅಂದರೆ ಈ ಹಾಯವಾಗಿರೋದೇ ಒಂದು ಬಯಕೆ, ಏನು ಬೇಡ ಹಾಯವಾಗಿರ್ತೀನಿ ಅಂದರೆ ಬಯಕೆಗಳೆಲ್ಲ ಹೋಗಿದೆ ಅಂತ ಹೇಳಕ್ಕೆ ಬರಲ್ಲ ಅಲ್ಲಿ. ಯಾವಾಗ ಬಯಕೆಗಳು ಹೋಗುತ್ತೆ ಅಂದರೆ, ಮಾಂಡುಕ್ಯ ಕಾರಿಕ ಅಂತಿದೆ, ಅದರಲ್ಲಿ ಏನು ಹೇಳುತ್ತಂದರೆ, ಆತ್ಮಸತ್ಯಾನುಬೋಧೇನ ನ ಸಂಕಲ್ಪಯತೆ ಯದ ಅಮನಸ್ತಾಂ ತದಾ ಯಾತಿ ಗ್ರಾಹ್ಯ ಅಭಾವೇ ತದ್ ಅಗ್ರಹಂ ಅಂತ. ಅಂದರೆ ಆತ್ಮಸತ್ಯಾನುಬೋಧೇನ ಅಂದರೆ ಆತ್ಮಸತ್ಯ, ಆನಂದ ವಸ್ತು ಸತ್ಯ ಅಂದರೆ ಆತ್ಮೈವ ಸತ್ಯ ಅಂತ ಭಗವತ್ಪಾದರು ಬರೀತಾರೆ. ಆತ್ಮನೇ ಸತ್ಯ, ಆ ಆತ್ಮವಸ್ತು ಬಿಟ್ಟಿನಂದಿಲ್ಲ, ಆ ಆನಂದ ವಸ್ತು ಬಿಟ್ಟಿನಂದಿಲ್ಲ ಅಂತ ಗುರು ಅನುಗ್ರಹದಿಂದ ನಮಗೆ ಯಾವಾಗ ಸ್ಥಿರವಾಗಿ ಅದರಲ್ಲಿ ಶ್ರದ್ಧೆ ಬರುತ್ತೋ, ಆತ್ಮ ನಾನೇ, ಬೇರೆ ಅಲ್ಲ. ಅದರಿಂದ ಏನಾಗುತ್ತೆ ಅಂದರೆ ನ ಸಂಕಲ್ಪಯತೆ, ಎಲ್ಲ ಸಂಕಲ್ಪಗಳು, ನನಗೆ ದುಡ್ಡು ಬೇಕು, ನನ್ನ ಮೊಮ್ಮಕ್ಕಳಿಗೆ ಮರಿಮಕ್ಕಳಾಗಬೇಕು, ಈ ಥರದ್ದೆಲ್ಲ ಸಂಕಲ್ಪಗಳಿರುತ್ತೆ, ಅದೆಲ್ಲ ಹೊಟ್ಟೋಗುತ್ತೆ. ನನಗೆ ಈ ಪ್ರೊಫೆಷನಲ್ಲಿ ಎಕ್ಸೀಡ್ ಆಗಬೇಕು, ಅದೆಲ್ಲ ಮೊದಲಿಗೆ ಹೊಟ್ಟೋಗುತ್ತೆ. ನ ಸಂಕಲ್ಪ, ಯಾಕೆ ನಿಮಗೆ ಗೊತ್ತಾಗಿದೆ ನಿಮ್ಮದೇ ಆನಂದ ಸಮುದ್ರ ಅಂತ ಚೆನ್ನಾಗಿ ಗೊತ್ತಾಗಿದೆ. ಅದು ಬಿಟ್ಟು ಇನ್ನೊಂದು ಒಂದು ವಸ್ತು ಇಲ್ಲ, ಅದು ಏನೇ ಇದ್ದರೂ ಬರೀ ತೋರಿಕೆ ಅಂತ ಗೊತ್ತಾಗತ್ತೆ. ಅದರಿಂದ ಏನಾಗುತ್ತೆ ಅಂದರೆ ನ ಸಂಕಲ್ಪಯತೆ, ಇದು ಪಡಿಬೇಕು ಅದು ಪಡಿಬೇಕು ಅಂತೆಲ್ಲ ಅದು ಹೋಗುತ್ತೆ. ಅವಾಗ ಏನಾಗುತ್ತೆ ಅಂದರೆ, ಹಾಗೆ ದೀಪದಲ್ಲಿ ಎಣ್ಣೆ ಖಾಲಿ ಆದಮೇಲೆ ಆ ದೀಪನೂ ಆ ಬತ್ತಿಗೆ ಹೋಗಿ ಸೇರುತ್ತೆ. ಹಾಗೇ ಈ ಸಂಕಲ್ಪ ಅನ್ನೋ ಎಣ್ಣೆ ಯಾವಾಗ ಖಾಲಿ ಆಗುತ್ತೋ, ಆ ಮನಸ್ಸಿನ ಚಲನೆ ಅದು ಮನಸ್ಸಿಗೆ ಹೋಗಿ ಸೇರುತ್ತೆ, ಅಂದರೆ ಆ ಮನಸ್ಸಿನ ಮೂಲಕ್ಕೆ ಹೋಗಿ ಸೇರುತ್ತೆ. ಅದನ್ನೇ ಸಮಾಧಿ, ಮೋಕ್ಷ ಇಂಥದ್ದೆಲ್ಲ ಹೇಳ್ತೀವಿ. ಮೇ ಬಿ ಈ ಒಂದು ಪರ್ಸ್ಪೆಕ್ಟಿವಲ್ಲಿ ಇವಾಗ ಅರ್ಥ ಆಯಿತು. ಈಗ ನಮ್ಮಲ್ಲಿ ಒಂದು ಹಳೆ ಮಾತಿದೆಯಲ್ಲ, ಆಸೆಯೇ ದುಃಖಕ್ಕೆ ಮೂಲ. ಹೌದು ಹೌದು ಹೌದು. ಯಾಕೆಂದರೆ ಅದನ್ನು ಬೇರೆ ಕಾಂಟೆಕ್ಸ್ಟಲ್ಲಿ ಅರ್ಥೈಸ್ಕೊಂಡ್ಬಿಟ್ರೆ ಹೆಂಗೆಂಗೋ ಇರುತ್ತೆ. ಸೊ ಇದೆಲ್ಲ ಇಡೀ ಮನಸ್ಸಿಗೆ ಮೂಲ, ಆ್ಯಕ್ಚುಲಿ ಇಡೀ ಮನಸ್ಸಿಗೆ ಮೂಲ ಅದು. ಸೊ ನಾವು ಮನಸ್ಸಿಗೆ ಕ್ರಿಯೆಗಳಿಗೆ ಮೂಲ. ಸೊ ಈಗ ಅರ್ಥ ಆಗಿದೆ ದಕ್ಷಿಣಾಮೂರ್ತಿ ಸ್ತೋತ್ರನ ಹೇಗೆ ಅರ್ಥೈಸ್ಕೋಬೇಕು, ಹೇಗೆ ಫಸ್ಟ್ ಇಸ್ ಸ್ತೋತ್ರ ಪಠಣ ಪಾರಾಯಣ, ಮೀನಿಂಗ್ ಅರ್ಥ ಮಾಡ್ಕೊಂಡು ವಿಶ್ಲೇಷಣೆ ಮಾಡೋದು, ಅದಾದಮೇಲೆ ಇನ್ನೂ ಪುಸ್ತಕಗಳ ಸಹಾಯದಿಂದ ಡೀಪರ್ ಮೀನಿಂಗ್ ಹೋಗೋದು, ಲಾಸ್ಟ್ ಒನ್ ಬೀಯಿಂಗ್ ಧ್ಯಾನ. ಇನ್ನೊಂದು ಅಂಶ ಇದೆ, ಸೈನ್ಸ್. ಇವಾಗ ನಾವು ಅಕಾಡೆಮಿಕ್ ಫೀಲ್ಡಲ್ಲಿದ್ದೀವಿ ಯುವಕರು. ಇವಾಗ ನಾನು ಹೇಳಿದೆ ಆತ್ಮಸತ್ಯಾನುಬೋಧೇನ ಅಂತ, ಆತ್ಮೈವ ಸತ್ಯ, ಚೈತನ್ಯ ಬಿಟ್ಟಿನೊಂದಿಲ್ಲ ಅಂತ. ಇದಕ್ಕೆ ನಮಗೆ ಸೈನ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ, ಸಿಕ್ಕಾಪಟ್ಟೆ ಹೆಲ್ಪ್ ಸೈನ್ಸ್ ಅಂದರೆ ಎನಿ ಸೈಂಟಿಫಿಕ್ ಫೀಲ್ಡ್, ಇಟ್ ಕುಡ್ ಬಿ ಮ್ಯಾನೇಜ್ಮೆಂಟ್, ಕಾಮರ್ಸ್, ವಾಟ್ ಎವರ್ ಇಟ್ ಇಸ್.
ಆಲ್ ಅಕಾಡೆಮಿಕ್ ಫೀಲ್ಡ್ ಮ್ಯಾಥಮೆಟಿಕ್ಸ್ ಇದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಮೀನಿಂಗ್ ಯು ಆರ್ ಟಾಕಿಂಗ್ ಅಬೌಟ್ ದ ಬ್ರಿಡ್ಜ್ ಬಿಟ್ವೀನ್ ದ ಲೈಟ್ ಅಂಡ್ ದ ಮೈಂಡ್. ಇದು ಇಲ್ಲಿ ದಕ್ಷಿಣಾಸ್ಯ ದರ್ಶಿನಿ. ಹಾಂ ಹೌದು ಹೌದು. ಸೊ ಈಗ ನಿಮ್ಮದು Jan 31 ಐ ಬಿಲೀವ್ ವೇದಾಂತ ಭಾರತಿ ಕಡೆಯಿಂದ ಹಾಂ ಪ್ಯಾಲೇಸ್ ಗ್ರೌಂಡ್ಸಾ ಎಲ್ಲಿದೆ? ಪ್ಯಾಲೇಸ್ ಗ್ರೌಂಡ್ಸಲ್ಲಿ 31 ಜಾನ್ವರಿ. ಅದರಲ್ಲಿ 2 ಕಾರ್ಯಕ್ರಮಗಳಿದೆ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಇವಾಗಂದರೆ, ಒಂದು ಮುಖ್ಯವಾದ ಸಾಧನೆ, ಹೇಗೆ ಸೈನ್ಸ್ನ ಉಪಯೋಗಿಸ್ಕೊಂಡು ನಾವು ಮೋಕ್ಷಕ್ಕೆ ಹೋಗ್ಬೋದು ಅಂತ, ಅಥವಾ ಒಂದು ಮನಸ್ಸಿನ ಅತ್ಯಂತ ಉತ್ತಮವಾದ ಸ್ಥಿತಿ ನಾವು ಪಡಿಬೋದು ಥ್ರೂ ಸೈನ್ಸ್. ಥ್ರೂ ಸೈನ್ಸ್. ಸೊ ಎಸ್ಪೆಷಲಿ ಐ ಥಿಂಕ್ ಇದನ್ನೆಲ್ಲ ಜನ ಈ ವೇದಾಂತ ಉಪನಿಷತ್ಸ್ ಎಲ್ಲ ಇದೆಲ್ಲ ಸೂಡೋ ಸೈನ್ಸು ಬಿಲೀಫಿಗೆ ಬಿಟ್ಟಿದ್ದು ಅಂತ ಎಲ್ಲೋ ಒಂದು ಕಡೆ ಈ ಫೆನ್ಸ್ ಸಿಟರ್ಸ್ ಇರ್ತಾರಲ್ಲ, ಅವ್ರಿಗೆ ಬಹುಶಃ ಇದು ಹೆಲ್ಪ್ ಆಗುತ್ತಲ್ಲ. ಅಷ್ಟೇ ಅಲ್ಲ, ನಾವು ಯಾರು ಸಾಧಕರು ಇದನ್ನು ಪಡಿಬೇಕು, ದುಃಖದಿಂದ ಆಚೆ ಬರಬೇಕು, ಅಥವಾ ಮನಸ್ಸಿನ ಶಕ್ತಿ ನಾವು ಉದ್ಭವ ಮಾಡಬೇಕು, ಅದಕ್ಕೆಲ್ಲನೂ ಇದು ತುಂಬ ಉಪಯೋಗ ಸೈನ್ಸು. ಸೊ ಹೌ ಡು ಯು ಥಿಂಕ್ ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಇಸ್ ಕನೆಕ್ಟೆಡ್? ಕೆಲವು ಒಂದು ಉದಾಹರಣೆಗಳು ಕೊಡ್ತೀನಿ. ಇವಾಗ ಕೆಲವು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ಗಳಿದೆ. ನಾವು ಅವತ್ತು ಏನು ಯೋಚನೆ ಮಾಡಿದ್ದೀವಿ ಅಂದರೆ, ಈ ವಿವೇಕ್ ದೀಪ್ತಿ ಅನ್ನೋ ಈ ದಕ್ಷಿಣಾಮೂರ್ತಿಯ ತತ್ವ ಹಲವಾರು ಕಾಲೇಜುಗಳಿಗೆ ಹೋಗಿ ನಾವು ದಿನ ಪಾಠ ಮಾಡ್ತಿದ್ದೀವಿ. ಆ ಸ್ಟೂಡೆಂಟ್ಸು ನಮ್ಮ ಅಪೇಕ್ಷೆ ಏನಂದರೆ, ಅವ್ರದ್ದೇ ಫೀಲ್ಡಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮುಖಾಂತರ ಈ ದಕ್ಷಿಣಾಮೂರ್ತಿ ತತ್ವವನ್ನು ತೋರ್ಸೋಕ್ಕಾಗತ್ತಾ ಅಂತ. ಇದು ಆ ಎಕ್ಸಿಬಿಷನ್ದು ಉದ್ದೇಶ. ಕೆಲವುದು ಸಿಂಪಲ್ ಆಗಿದೆ ಬೇಸಿಕ್ ಸೈನ್ಸಸಿಂದ, ಕೆಲವುದು ಸ್ವಲ್ಪ ಇಂಜಿನಿಯರಿಂಗ್ ಎಕ್ಸಾಂಪಲ್ಸು, ಇಂಥದ್ದು ನಾವು ಇಟ್ಟಿದ್ದೀವಿ ಅದರಲ್ಲಿ. ಈಗ ಫಸ್ಟ್ ಉದಾಹರಣೆ ಕೆಲವುದು ಕೊಡ್ತೀವಿ. ಐ ಹ್ಯಾವ್ ಫ್ಯೂ ಡೌಟ್ಸ್ ಇಲ್ಲಿ ನೋಡ್ತಾ ಇದ್ದಾಗ. ಖಂಡಿತ. ಇನ್ಫಿನಿಟಿ ಮಿರರ್ ವೆಲ್ ಅಂತ ಒಂದಿದೆ ಅಲ್ವಾ? ಸೊ ಮಾಯಾ, ಜಗತ್ತೊಂದು ಮಾಯಾ ಅನ್ನೋದಕ್ಕೆ ಸೈನ್ಸ್ನ ಒಂದು ಉತ್ತರ, ಬಲವಾದ ಸಾಧನ ಸೈನ್ಸು. ಯಾಕಂತ ಹೇಳ್ತೀನಿ, ಮೊದಲನೇ ಶ್ಲೋಕ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಏನು ಹೇಳುತ್ತೆ ಅಂದರೆ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ಅಂತ ಹೇಳುತ್ತೆ. ಅಂದರೆ ಈ ಇಡೀ ಪ್ರಪಂಚ ಒಂದು ಕನ್ನಡಿಯಲ್ಲಿ ಕಾಣೋ ನಗರದ ಥರ, ಅಂದರೆ ಒಂದು ರೇರ್ ವ್ಯೂ ಮಿರರಲ್ಲಿ ಒಂದು ಸಿಟಿ ಕಾಣಿದ್ರೆ ಆ ಥರ ಈ ಪ್ರಪಂಚ ಅಂತ. ಅಂದರೆ ಅಲ್ಲಿ ಮುಖ್ಯವಾಗಿ ಏನು ಹೇಳಕ್ಕೆ ಬಂದಿದೆ ಅಂದರೆ, ಈ ಪ್ರಪಂಚಕ್ಕೆ ಸ್ವತಃ ಅಸ್ತಿತ್ವ ಇಲ್ಲ. ಅದಿದೆ ಸರಿ, ಆದರೆ ಅದರ ಅಸ್ತಿತ್ವ ಅದರದ್ದಲ್ಲ, ನಮ್ಗಳಿಂದ. ಹಾಂ, ಅದು ಆಮೇಲೆ ಬರುತ್ತೆ. ಅದು ಸದ್ಯಕ್ಕೆ ಏನು ಅಂದರೆ, ಮೊದಲು ಅದರ ಅಸ್ತಿತ್ವದ ಬಗ್ಗೆ ಒಂದು ಪ್ರಶ್ನೆ ಹುಟ್ಟಿಸೋದು ಮನಸ್ಸಿನಲ್ಲಿ. ಸೈನ್ಸ್ ಏನು ಮಾಡುತ್ತೆ, ನೀವು ಜಸ್ಟ್ ಕ್ಯೂರಿಯಸ್ ಅಂತ ಈ ಶೋ ಇದೆ, ಜಸ್ಟ್ ಕ್ಯೂರಿಯಸ್ ಈಸ್ ನಥಿಂಗ್ ಬಟ್ ಸೈನ್ಸ್. ಫಸ್ಟ್ ಹ್ಯಾವ್ ಜಸ್ಟ್ ಕ್ಯೂರಿಯಾಸಿಟಿ. ಅಂದರೆ ಈ ಗಟ್ಟಿಯಾಗಿ ನಮ್ಮ ಮನಸ್ಸಿನಲ್ಲಿ ಪ್ರಪಂಚ ಇದರದ್ದು ವಾಸ್ತವ ಸ್ವರೂಪ ಇದೆ ಅಂತ ಯಾವ್ದು ಕೂತಿದೆಯೋ ಅದನ್ನು ಸ್ವಲ್ಪ ಅಲ್ಗಾಡಿಸ್ಬೇಕು ನಾವು. ಸೈನ್ಸ್ ತುಂಬ ಚೆನ್ನಾಗಿ ಮಾಡುತ್ತೆ ಅದು. ಅಂದರೆ ಉದಾಹರಣೆಗೆ ಇದೇ ಉದಾಹರಣೆ ತಗೊಂಡು ಹೇಳ್ತೀನಿ. ಇವಾಗ ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ಅಂದರೆ, ಈ ಪ್ರಪಂಚದ ಅಸ್ತಿತ್ವ ಅದರದ್ದೇ ಅಲ್ಲ ಅದು ಅಂತ ಅಷ್ಟು ಹೇಳುತ್ತೆ ಅದು. ಅಷ್ಟೇ ಅಲ್ಲ, ಈ ಪ್ರಪಂಚದ ತೋರಿಕೆ, ಸ್ಫುರಣ ಅಂತ ಹೇಳಿದ್ವಿ, ತೋರಿಕೆ, ಅದು ಅದರದ್ದೇ ಅಲ್ಲ ಅಂತ. ಈ ಸೈನ್ಸ್ ಎಕ್ಸ್ಪೆರಿಮೆಂಟ್ ಒಂದು ತಗೋತೀನಿ ಅಸ್ತಿತ್ವಕ್ಕೆ. ಈ ಇನ್ಫಿನಿಟಿ ಮಿರರ್ ಅಂದರೆ ಏನಂದರೆ, 2 ಪ್ಯಾರಲಲ್ ಗ್ಲಾಸ್ ಪ್ಲೇಟ್ಸ್ ಇರುತ್ತೆ. ಒನ್ ಇಸ್ ಅ ಕಂಪ್ಲೀಟ್ ಮಿರರ್, ಇನ್ನೊಂದು ಇದು 2 ವೇ ಮಿರರ್ ಅಂತ ಹೇಳ್ತೀವಿ. ಅಂದರೆ ಈ ಕಡೆಯಿಂದ ಲೈಟ್ ಒಳಗಡೆ ಹೋಗ್ಬೋದು, ಆದರೆ ಈ ಕಡೆಯಿಂದ ಲೈಟು ರಿಫ್ಲೆಕ್ಟ್ ಆಗುತ್ತೆ. ಪೋಲರೈಸರ್ ಫಿಲ್ಮ್ ಅಥವಾ ವೇರಿಯಸ್ ವೇಸ್ 2 ವೇ ಮಿರರ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಇದು ಹಾಫ್ ಮಿರರು, ಇದು ಕಂಪ್ಲೀಟ್ ಮಿರರು. ಇದು 2 ಒಟ್ಟಿಗೆ ಇದ್ದಾಗ ಏನಾಗುತ್ತೆ ಅಂದರೆ, ಇದರಲ್ಲಿರೋ ರಿಫ್ಲೆಕ್ಷನ್ನು ಬ್ಯಾಕ್ ಆ್ಯಂಡ್ ಫೋರ್ತ್ ಹೋಗ್ತಾ ಒಂದು ಇನ್ಫೈನೈಟ್ ಟ್ಯೂಬ್ ಥರ ಕನ್ಸ್ಟ್ರಕ್ಟ್ ಆಗುತ್ತೆ, ಇನ್ಫೈನೈಟ್ ಸ್ಪೇಸ್ ಥರ, ಈ ಮಲ್ಟಿಪಲ್ ರಿಫ್ಲೆಕ್ಷನ್ಸ್ ನೋಡಿದಾಗ. ಆಮೇಲೆ ಈ ಕಡೆಯಿಂದ ನೋಡಿದಾಗ ಅವನಿಗೆ ಏನು ಕಾಣುತ್ತೆ ಅಂದರೆ, ಒಂದು ಆಳವಾದ ಬಾವಿ ಇದೆ ಅಂತ ಕಾಣುತ್ತೆ ಅವನಿಗೆ. ಆದರೆ ಅಲ್ಲಿ ನಿಜವಾದಿರೋದು ಇಷ್ಟೇ ಸ್ಪೇಸು. ಅಂದರೆ ಆ ಬಾವಿ ಅಥವಾ ಆ ಕಾಣೋ ಬಾವಿ, ಅದರ ಅಸ್ತಿತ್ವ ಎಲ್ಲಿಂದಿತ್ತು, ಇದರದ್ದೇ ಅಸ್ತಿತ್ವ ಅಲ್ಲಿ ಕಾಣ್ತು ಅಷ್ಟೇ. ನಿಜವಾಗ್ಲೂ ಬಾವಿ ಇರಲಿಲ್ಲ ಅಲ್ಲಿ. ಅದೇ ವಿಶ್ವೇಶ್ವರಯ್ಯ ಮ್ಯೂಸಿಯಮಲ್ಲಿ ನೋಡ್ಬೋದು, ಇದು ಒಂದು ನಿಜವಾದ ಆಳವಾದ ಬಾವಿ ಅಂತ ಕಾಣುತ್ತೆ, ಅದು ಗೊತ್ತಾಗೋದೇ ಇಲ್ಲ. ಸರಿ, ಅಂದರೆ ಆ ಬಾವಿ ನಿಜವಾಗ್ಲೂ ಇರಲಿಲ್ಲ, ಬರೀ ತೋರ್ತಿದೆ. ಅದರದ ಅಸ್ತಿತ್ವ ಎಲ್ಲಿಂದ ಬಂತು ಅಂದರೆ ಈ ಸ್ಪೇಸಿಂದಾನೇ ಬಂತು ಅದು. ಸೊ ಹಾಗೇನೆ ಈ ಇಡೀ ಪ್ರಪಂಚದ ಅಸ್ತಿತ್ವ ಎಲ್ಲಿಂದ ಬಂತು ಅಂದರೆ ನಮ್ಮ ಹೃದಯ ಆಕಾಶದಿಂದಾನೇ ಬಂತು. ಆ ಹೃದಯ ಆಕಾಶದಲ್ಲಿ ಇರೋದು ಯಾವುದು ಅಂದರೆ ಆ ಚೈತನ್ಯ.
ಇದನ್ನು ಮೈಂಡಿಗೆ ತೊಗೊಂಡ್ರೆ ಇಟ್ ಇಸ್ ಆರ್ ಇಮ್ಯಾಜಿನೇಷನ್. ಮನಸ್ಸಿನ ಸಂಸ್ಕಾರದಿಂದ ಹೊರಗಡೆ ನಿಜವಾದ ವಸ್ತು ಇದೆ ಅಂತ ನಮಗೆ ತೋರ್ತಿದೆ ಇಷ್ಟೇ. ಮನಸ್ಸು ಮೂಲಕ ಆ ವಸ್ತು ಅಲ್ಲಿ ಆಚೆ ಇದೆ ಅಂತ ತೋರ್ತಿದೆ. ನಿಜವಾದ ಅದರಲ್ಲೇ ಆ ಅಸ್ತಿತ್ವ ಇಲ್ಲ, ನಮ್ಮದೇ ಅಸ್ತಿತ್ವ ಅಲ್ಲಿ ತೋರ್ತಿದೆ. ಇದಕ್ಕೆ ಈ ಮಿರರ್ ಎಕ್ಸಾಂಪಲ್ಲು.